ಯಾವುದೇ ಭಾಷೆ ಜನ ಇದ್ರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡದ ಮೇಲೆ, ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡವನ್ನ ಕಲಿಲೇಬೇಕು. ಸೂಪರ್ ಮಾಮಾ. ಇದು ಕಾಂಗ್ರೆಸ್ಸಿನ ಮಿನಿಸ್ಟರ್ ಅಲ್ವೇನ್ಲೇ? ಮೂಕನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿದ್ದಣ್ಣ ಕನ್ನಡ ಕಲೀರಿ ಅಂತ ಊರಿಗೆಲ್ಲ ಹೇಳ್ಕೊಂತಿರ್ತದೆ. ಆದ್ರೂ ಸರ್ಕಾರದ ಕನ್ನಡ ಮಿನಿಸ್ಟರ್ಗೆ ಕನ್ನಡ ಬರೆಯಕ್ ಗೊತ್ತಿಲ್ಲ ಕಣೆ. ಅಯ್ಯಯ್ಯೋ, ಉದಯವಾಯಿತು ಕಂಡ್ಲೆ ನಮ್ಮ ಚೆಲುವ ನಾಡು ಅಂದಂಗೆ ಕಷ್ಟಪಟ್ಕೊಂಡ್ ಅದ್ ಏನ್ ಬರೀತೈತ್ಲ ಇದು? ಶುಭಾಶಯಗಳು ಅಂತ ಬರೆಯಕ್ ಹೋಗಿ ತಲೆ ಮೇಲೆ ಏನೋ ಬಿದ್ದರಂಗ ಆಡ್ತೈತೆ ಕಣೆ. ಇದೊಂದೇ ಅಲ್ಲ ಕಣೆ, ಶಿಕ್ಷಣ ಸಚಿವಂಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಲಿವಂತೆ. ಎಲ್ಲೆಲ್ಲಿಂದಲೂ ಬಂದು ಇಲ್ಲಿ ಕೆಲಸ ಮಾಡಿ IAS IPS ಗಳೇ ಕನ್ನಡ ಕಲಿತವೆ. ಅದು ಅಲ್ಲದೆ ಬೆಂಗಳೂರಿಗೆ ಕೆಲಸ ಮಾಡಕ್ ಬರ ಟೆಕ್ಕಿಗಳೇ ಕನ್ನಡ ಕಲಿಬೇಕು ಅಂತವ ನಮ್ಮ ಹೋರಾಟಗಾರರು ಹೋರಾಡ್ತವೆ. ಇಲ್ಲಿ ನೋಡಿದ್ರೆ ಇವಕ್ಕೆ ಕನ್ನಡ ಬರೆಯಕ್ ಬರ್ಲಿಲ್ಲ ಅಂದ್ರೆ ಹೆಂಗ್ಲ? ನಾಚಿಕೆ ಏನಾರ ಐತೆ ಇಲ್ವಲ್ಲ ಇವಕ್ಕೆ? ನಾಚಿಕೆ ಇದ್ದಿದ್ರೆ ಒಬ್ಬ ಕನ್ನಡ ಮೇಷ್ಟ್ರನ್ನ ಜೊತೆಲೆ ಮಾಡಿಕೊಂಡು ಒಂದ್ ತಿಂಗಳಲ್ಲೇ ಕನ್ನಡ ಕಲ್ತಿರ್ಬೇಕನೆ. ಅವಕ್ಕೆ ಕಾಯಿ ಜೇನಸ್ ಕೇಳಕ್ಕೆ ಟೈಮ್ ಇಲ್ಲ ಅಂತಿದ್ರಲ್ಲಿ ಕನ್ನಡ ಯಾಕೆ ಕಲಿತವ್ಲ? ಹೋಗಿಲ್ಲ ಮಕ್ಕಿ ಹೋಗುದ್ರು ವೇಸ್ಟ್ ಕಂಬಿಡ್ಲಣ. ನೋಡಿಲಿ, ಬಿಜೆಪಿ ಅವೆಲ್ಲ ರಂಪ ಮಾಡ್ಕೊಂಡು ಡೆಲ್ಲಿ ರೈಲ್ ಹತ್ತವೆ. ಓಟದ ಟೀಮ್ ಭಾಳ ದೊಡ್ಡದಾಗೈತೆ. ಯಾರ್ಯಾರು ಹೋಗ್ತಾ ಇದ್ದಾರೆ? ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಅವರೆಲ್ಲ ತಟಸ್ಥ ಅಂತೇಳಿ ಎರಡು ಕಡೆ ಆಟ ಆಡ್ತಿದ್ರು. ಈಗ ಗುಡ್ತಾ ಇದ್ದು ವಿಜಯೇಂದ್ರ ಮುಂದೆ ವರ್ಷಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಇದೆ. ಯಾರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆನ ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆನ ಪಕ್ಷದ ವಿರುದ್ಧನ ಹೇಳಿಕೆನ ಕೊಟ್ಟಿಲ್ಲ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ಇಷ್ಟು ದಿನಗಳ ಕಾಲ ರಾಮುಲು ಸುಮ್ನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರ್ದು ಮುಲಾಜ್ ಏನಿಲ್ಲ. ಈ ಸಾರಿ ಏನನ್ನ ಅಪಮಾನ ಮಾಡಂತ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು. ಅವೆಲ್ಡಕ್ಕೂ ಹಳೆ ದುಶ್ಮನಿ ಇತ್ತ ಇರ್ತಾವೆ. ಈಗ ಈ ರಾಮುಲು ಕತೆ ಏನಂತ ಕಾಂಗ್ರೆಸ್ ಹೋಯ್ತದೆ ಹೆಂಗ್ಲೆ? ನಾನು ಹೋಗ್ಬೇಕಂದ್ರೆ ನಾನು ತಡೆಯಕ್ಕಾಗುತ್ತೇನ್ರಿ? ನನ್ನ ಏನು ಜೈಲಲ್ಲೆಲ್ಲ ಇಡಕ್ಕಾಗುತ್ತೇನ್ರಿ? ಯಾರು ಇಡಕ್ ಆಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ಕಾಂಗ್ರೆಸ್ ನಾವು ಕರಿತಾವೆ, ನಾನು ಹೋಯ್ತೀನಿ ಅಂತ ಒಂದ್ ನಿಂತ್ಕೊಂಡ್ರೆ ಬಿಜೆಪಿ ಕಡೆ ತಡ ನಿಲ್ತಾರೋ ಯಾರು ಅವ್ರ ಗಂಡು ಮಕ್ಳು ಅಂತ ಕೇಳ್ತೈತೆ ಕಣೆ. ಈ ರೇಂಜಿಗೆ ರೈಜ್ ಆಗೈತಿ ಅಂದ್ರಿ ಅದೆಷ್ಟು ಉರ್ಸವಲ್ಲ ಇದಕ್ಕೆ? ಬಿಜೆಪಿ ಅವಕ್ಕೇನ್ ರೆಡ್ಡಿ ಹೊಂದಿದ್ರೆ ಸಾಕಂತೇನ್ಲ? ರಾಮುಲು ಬೇಡ್ವೇನಪ್ಪ? ಯಾರಾದ್ರೂ ಇರ್ಲಿ, ಯಾರಾದ್ರೂ ಹೋಗ್ಲಿ, ಅಧ್ಯಕ್ಷನ್ ಕುರ್ಚಿ ಮಾತ್ರ ನಂಗಿರ್ಲಿ ಅಂತ ಕಣ ವಿಜಯೇಂದ್ರ. ಅದಕ್ಕೆ ಇದ್ರ ಕಂತೆ ಪುರಾಣ ಬಿಚ್ಚಿಡ್ತೀನಿ ಅಂತ ಯತ್ನಾಳ್ ಗ್ಯಾಂಗು ಡೆಲ್ಲಿ ಬಿದ್ದೈತೆ. ಹೋಗ ಬರ್ಲಿ ತಗೊಳ್ಳ ನೋಡೋಣ, ಅದೇನೇನು ಚೇಂಜ್ ಆಯ್ತದೋ ಕಾಯ್ದು ನೋಡೋಣ. ಈಗ ಸಾಕು ನಡಿಯಪ್ಪ. ಶಿವನಿ ಶಂಭುಲಿಂಗ. Oh